ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಬೀದಿ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆ. ಬೆಂಗಳೂರಿನಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಬೀದಿ ವ್ಯಾಪಾರಿಗಳಿದ್ದಾರೆ. ನಮ್ಮಿಂದ ಬೆಂಗಳೂರಿನ ಜನರಿಗೆ ಉತ್ತಮ ಸರಕುಗಳು, ಸೇವೆಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ. ಬೀದಿ ವ್ಯಾಪಾರದಿಂದ ಲಕ್ಷಾಂತರ ಕುಟುಂಬಗಳು ನಡೆಯುತ್ತವೆ. ಯಾವುದನ್ನ ಲೆಕ್ಕಿಸದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಬೆಂಗಳೂರಿನ ಫುಟ್ಪಾತ್ನಲ್ಲಿ ಓಡಾಡಲು ಜಾಗ ಇಲ್ಲ ಅಂತ ಮೌಖಿಕ ಆದೇಶ ನೀಡಿದ್ರು. ಆದೇಶ ನೀಡಿದ್ದೇ ಅಧಿಕಾರಿಗಳ ತಂಡ ಜೆಸಿಬಿಯೊಡನೆ ಬಂದು ನಮ್ಮ ಗಾಡಿ ಸರಕನ್ನ ನಾಶ ಮಾಡಿ ಗಾಡಿಗಳನ್ನ ಜಪ್ತಿ ಮಾಡಿ ವ್ಯಾಪಾರಿಗಳನ್ನ ಅಡ್ಡಿಯಾಗಿದ್ದಾರೆ, ತೆರವುಗೊಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಬೀದಿ ವ್ಯಾಪಾರ ಮೂಲಭೂತ ಹಕ್ಕು ಅಂತ ಘೋಷಿಸಿದೆ. ಬೀದಿ ಬದಿ ವ್ಯಾಪಾರಿಗಳ ಕಾನೂನು ಬಂದು 12 ವರ್ಷ ಆದ ಮೇಲೆ ಇನ್ನೂ ಸಹ ನಮ್ಮ ಘನತೆಗಾಗಿ, ವ್ಯಾಪಾರದ ಹಕ್ಕಿಗಾಗಿ ಪ್ರತಿಭಟನೆ ಆಗ್ತಾ ಇದೆ. ತಾವು ಕೂಡಲೇ ಫುಟ್ಪಾತ್ ತೆರವುಗೊಳಿಸುವ ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡಬೇಕೆಂದು ಆದೇಶಿಸಿದ್ದೀರಿ ಮತ್ತು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರಿ ಸಿಬ್ಬಂದಿಗಳು ಜೆಸಿಬಿಯೊಂದಿಗೆ ನಿರತರಾಗಿದ್ದಾರೆ. ಜೀವನೋಪಾಯಕ್ಕಾಗಿ ಬೀದಿ ವ್ಯಾಪಾರಿಯವನ್ನ ಆಧರಿಸಿಕೊಂಡ ವ್ಯಾಪಾರಿಗಳನ್ನ ತೆರವುಗೊಳಿಸಿ ಬೀದಿ ಬದಿ ವ್ಯಾಪಾರವನ್ನ ಆಧರಿಸಿಕೊಂಡ ವ್ಯಾಪಾರಿಗಳನ್ನ ತೆರವುಗೊಳಿಸಿ ಅವರ ಜೀವನೋಪಾಯವನ್ನೇ ಮರಣ ಶಾಸನ ಬೀದಿ ಮಾಡುತ್ತಿರುವುದು ಅಮಾನವೀಯವಾಗಿದೆ. ನಾವು ಅಧಿಕೃತ ಬೀದಿ ಬದಿ ವ್ಯಾಪಾರಿಗಳಾಗಿದ್ದು ಮಳೆ, ಬಿಸಿಲು, ಚಳಿ ಎನ್ನದೆ ಸಾರ್ವಜನಿಕರಿಗೆ ಕೈಗೆಟುಕುವ ರೀತಿಯಲ್ಲಿ ಅವಶ್ಯಕ ವಸ್ತುಗಳನ್ನ ಮಾರಾಟ ಮಾಡಿ ನಮ್ಮ ಮತ್ತು ಕುಟುಂಬದ ಜೀವನೋಪಾಯ, ಆರೋಗ್ಯ, ಮಕ್ಕಳ ಶಿಕ್ಷಣ ಎಲ್ಲವನ್ನ ಬೀದಿ ಬದಿ ವ್ಯಾಪಾರದ ದಿನನಿತ್ಯದ ಆದಾಯದ ಮೇಲೆ ಆಧರಿಸಿದ್ದೇವೆ. ಅದು ಅಲ್ಲದೆ ಕೊರೋನಾ ಸಮಯದಲ್ಲಿ ಎಲ್ಲರಿಗೂ ಆಹಾರ ವಿತರಿಸುವಲ್ಲಿ, ಜೀವವನ್ನೇ ಲೆಕ್ಕಿಸದೆ ಆಹಾರ ಮುಟ್ಟಿಸಿ ಅನೇಕ ಜೀವಗಳನ್ನ ಉಳಿಸುವಲ್ಲಿ ಸಹಕಾರಿಯಾದ ನಮ್ಮನ್ನ ಕೊರೋನಾ ವಾರಿಯರ್ಸ್ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪ್ರಶಂಸೆ ಮಾಡಲಾಗಿತ್ತು. ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ 2014 ಪ್ರಕಾರ ತಾವು ಬೀದಿ ಬದಿ ವ್ಯಾಪಾರಿಗಳನ್ನ ಫುಟ್ಪಾತ್ ಹೆಸರಿನಲ್ಲಿ ತೆರವುಗೊಳಿಸುವ ಮುನ್ನ ಜೀವನೋಪಾಯ ರಕ್ಷಣೆ ಬಗ್ಗೆ ಒಂದು ಸಲ ಕೂಲಂಕುಷವಾಗಿ ವಿಚಾರ ಮಾಡುವುದು ತುಂಬಾ ಅವಶ್ಯಕವಾಗಿದೆ. ನಾವು ಸರ್ಕಾರ ಆದೇಶ ಮತ್ತು ಪ್ರಸ್ತುತ ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ 2014 ಪ್ರಕಾರ ಮಹಾನಗರ ಪಾಲಿಕೆಯಿಂದ ಅನುಮೋದನೆಗೊಂಡ ಅಧಿಕೃತ ಬೀದಿ ಬದಿ ವ್ಯಾಪಾರಿಗಳಾಗಿದ್ದೇವೆ. ನಾವು ವ್ಯಾಪಾರ ಮಾಡುವ ಸ್ಥಳವನ್ನು ಆಧರಿಸಿ ಜಿಪಿಎಸ್ ಮಾಡಿ ಗುರುತಿನ ಚೀಟಿಯನ್ನ ಮಹಾನಗರ ಪಾಲಿಕೆಯಿಂದ ವಿತರಿಸಲಾಗಿದೆ. ನಾವು ನಮ್ಮ ಜೀವನೋಪಾಯ ಉದ್ದೇಶಕ್ಕಾಗಿ ವ್ಯಾಪಾರವನ್ನು ಮಾಡುತ್ತಿದ್ದೇವೆ. ತಾವುಗಳು ನಮ್ಮನ್ನ ಪ್ರಸ್ತುತ ಸ್ಥಳದಿಂದ ಫುಟ್ಪಾತ್ ತೆರವುಗೊಳಿಸುವ ನೆಪದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸುತ್ತಿರುವುದು ಬೀದಿ ಬದಿ ವ್ಯಾಪಾರಿಗಳಿಗೆ ಅನ್ಯಾಯವಾಗಿದೆ. ತೆರವುಗೊಳಿಸಲು ಮತ್ತು ವ್ಯಾಪಾರ ಮಾಡುವಂತೆ ತಿಳಿಸಲು ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯ ರಕ್ಷಣೆ ಮತ್ತು ವ್ಯಾಪಾರ ನಿಬಂಧನೆ ಅಧಿನಿಯಮ 2014 ವ್ಯಾಖ್ಯಾನಿಸಿದಂತೆ ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಷಯವು ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ನಿರ್ಣಯಗೊಳ್ಳಬೇಕು. ಒಂದು ವೇಳೆ ಬೀದಿ ಬದಿ ವ್ಯಾಪಾರ ಆ ಸ್ಥಳದಿಂದ ತೆರವುಗೊಳಿಸಬೇಕೆಂದು ನಿರ್ಣಯವು ಪಟ್ಟಣ ವ್ಯಾಪಾರ ಸಮಿತಿ ಸಭೆಯಲ್ಲಿ ನಿರ್ಣಯವಾಗಿದ್ದರೆ ಸೂಕ್ತವಾದ ಪರ್ಯಾಯ ಸ್ಥಳವನ್ನು ಗುರುತಿಸಿಕೊಡಬೇಕು. ತದನಂತರ 30 ದಿನಗಳ ನೋಟಿಸ್ ಮೂಲಕ ತೆರವುಗೊಳಿಸುವಂತೆ ಮಾಹಿತಿಯನ್ನು ನೀಡಬೇಕು ಅಂತ ವ್ಯಾಖ್ಯಾನಿಸಲಾಗಿದೆ. ಆ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಚುನಾಯಿತರಾದ 10 ಸದಸ್ಯರೊಳಗೊಂಡ ಮಹಾನಗರ ಪಾಲಿಕೆಯ ಆಯುಕ್ತರು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಸದಸ್ಯರಾಗಿರ್ತಾರೆ. ಈ ರೀತಿ ಸಂರಚನೆಗೊಂಡ ಸಮಿತಿಯ ನಿರ್ಧಾರವಿಲ್ಲದೆ ಏಕಾಏಕಿಯಾಗಿ ಮಾನ್ಯ ಸಚಿವರು ಫುಟ್ಪಾತ್ ತೆರವುಗೊಳಿಸುವ ನೆಪದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಮಾಡುತ್ತಿರುವುದು ಅಮಾನವೀಯ. ಜೀವನೋಪಾಯ ಕಸಿದುಕೊಂಡು ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಯಾವ ರೀತಿ ಫುಟ್ಪಾತ್ ಪಾದಾಚಾರಿಗಳ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನಿಸಿದೆಯೋ ಅದೇ ರೀತಿ ಜೀವನೋಪಾಯ ಹಕ್ಕು ಸಹಿತ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನಿಸಿರುವುದನ್ನು ಸಚಿವರು ಗಮನಿಸಬೇಕು. ಫುಟ್ಪಾತ್ ತೆರವುಗೊಳಿಸುತ್ತಿರುವುದು ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗ್ತಾ ಇದೆ ಮತ್ತು ಅದೇ ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡಿಕೊಂಡ ಎಷ್ಟೋ ದೊಡ್ಡ ದೊಡ್ಡ ಅಂಗಡಿಗಳ, ಹೋಟೆಲ್ಗಳ ಬಂಡವಾಳಶಾಹಿಗಳಿಗೆ ಈ ಫುಟ್ಪಾತ್ ತೆರವು ಯಾಕೆ ಅನ್ವಯಿಸ್ತಾ ಇಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಅದಕ್ಕಾಗಿ ಫುಟ್ಪಾತ್ ತೆರವು ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ತೊಂದರೆ ಮಾಡುತ್ತಿರುವುದು ಬೀದಿ ಬದಿ ವ್ಯಾಪಾರಿಗಳ ಅಧಿನಿಯಮ 2014 ವಿರುದ್ಧವಾಗಿದೆ ಅಂತ ತಮ್ಮ ಅವಗಾಹನೆಗೆ ತರುತ್ತಿದ್ದೇವೆ. ಕಾರಣ ಸರಿಯಾದ ನಿರ್ಣಯವು ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಆಗಬೇಕು. ತದನಂತರ ಮುಂದಿನ ಪ್ರಕ್ರಿಯೆ ಮಾಡಬಹುದು ಅಂತ ಈ ಮೂಲಕ ತಾವು ನಿರ್ಧಾರ ತೆಗೆದುಕೊಂಡ ಮತ್ತು ತೆರವುಗೊಳಿಸುತ್ತಿರುವುದನ್ನ ಮತ್ತೊಮ್ಮೆ ಅವಲೋಕನ ಮಾಡಬೇಕು ಅಂತ ಸದಸ್ಯರು, ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಅಧ್ಯಕ್ಷರು ಮಾತನಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಮೂಲಕ ಪ್ರತಿಭಟನೆಯನ್ನ ನಡೆಸಿದರು. ಇದೇ ಸಂದರ್ಭದಲ್ಲಿ ಕರುನಾಡು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳ ಒಕ್ಕೂಟದ ಮಾದೇವಪುರ ವಲಯದ ಅಧ್ಯಕ್ಷರಾದ ಜೆ ನರೇಶ್ ಕುಮಾರ್ ಅವರು ಭಾಗವಹಿಸಿ ನಮ್ಮ ವಾಹಿನಿ ಮುಖಾಂತರ ಆಗ್ರಹಿಸಿದ್ದಾರೆ. ನನ್ನ ಹೆಸರು ನರೇಶ್ ಕುಮಾರ್ ಅಂತ, ಮಾದೇಪುರ ಕ್ಷೇತ್ರದಿಂದ ಕರುನಾಡು ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದಿಂದ ವಲಯ ಅಧ್ಯಕ್ಷ ಮಾತಾಡ್ತಾ ಇರೋದು. ಈ ಸರ್ಕಾರ ಬಂದು ಈ ಸರ್ಕಾರಗೆ ನಾವೇ ವೋಟ್ ಮಾಡಿರೋದು. ಎತ್ತಂಗಡಿ ಮಾಡಿಸ್ತಾ ಇರೋದು ಇದೇ ಸರ್ಕಾರ. ಇದು ಸೀಟಲ್ಲಿ ಕುಂತ್ಕೊಳಕ್ಕೆ ಒಂದ್ ಮಾತು, ಕುಂತ್ಕೊಂಡ್ ಮೇಲೆ ಒಂದ್ ಮಾತು ಮಾತಾಡ್ತಾ ಇದಾರೆ. ಇವಾಗ ಏಕಾಏಕಿ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ವ್ಯಾಪಾರಿಗಳಿಗೆ. ಎಲ್ಲಾ ಕಡೆ ಬಂದು
ಏನ್ ಹೇಳ್ತಾ ಇರೋದು, ಫುಟ್ಪಾತ್ ಸಂಚಾರಕ್ಕೆ ಜಾಗ ಮಾಡ್ಕೊಡಿ ಅಂತ ಹೇಳ್ತಾ ಇದಾರೆ. ದೊಡ್ಡ ದೊಡ್ಡ ಫುಟ್ಪಾತ್ ಇರೋ ಜಾಗದಲ್ಲಿ ಜಾಗ ಕೊಡ್ಬೋದಲ್ಲ ಸರ್, ಇವ್ರಿಗೆ ಜಾಗ ಕೊಡ್ಬೋದಲ್ಲ, ಅಲ್ಲೇ ಮಾರ್ಕ್ ಲೈನ್ ಮಾಡಿ ಕೊಡ್ಬೋದಲ್ಲ. ಇಲ್ಲ ಗ್ರೌಂಡ್ಗಳು, ದೇವಸ್ಥಾನಗಳು, ಪಾರ್ಕ್ಗಳೆಲ್ಲ ಇದೆ, ಖರಾಬಿ ಜಾಗಗಳಿದೆ, ಕೊಡ್ಬೋದಲ್ಲ ಸರ್ಕಾರ. ಯಾಕೆ ಏಕಾಏಕಿ ಏನಕ್ಕೆ ಎತ್ತಿಸ್ತಾ ಇರೋದು ಇವ್ರನ್ನ? ಎತ್ತಿಸಿದ್ರೆ ಏನ್ ಸಿಗುತ್ತೆ? ಇನ್ನೇನು 2 ವರ್ಷನೇ, 2 ವರ್ಷ 3 ತಿಂಗಳು ಏನೋ ಇದೆ ಸರ್ಕಾರ. ಜನಗಳು ಹೊಟ್ಟೆ ಏನಕ್ಕೆ ಹೊಡಿತಾ ಇದಾರೆ ಇವರು? ಗೆಲ್ಲೋಗೊಂದು ಮಾತು, ಗೆದ್ದ ಮೇಲೆ ಒಂದು ಮಾತು, ಏನಕ್ಕೆ ಮಾಡ್ತಾ ಇದಾರೆ ಇವರು? ವ್ಯಾಪಾರಿಗಳಿಗೆ ತುಂಬಾ ದೌರ್ಜನ್ಯ ಮಾಡ್ತಾ ಇದಾರೆ. ಏಕಾಏಕಿ ಫುಲ್ ಎಲ್ಲ ಬಾಕ್ಸ್ಗಳು, ಗಾಡಿಗಳು ಎಲ್ಲ, ಟ್ರ್ಯಾಕ್ಟರ್ಗಳೆಲ್ಲ ತಗೊಂಡೋಗಿ ಎಲ್ಲ ಹೊಡೆದಾಕ್ತಾ ಇದಾರೆ. ಯಾರ ಮಾತು ಕೇಳ್ತಾ ಇಲ್ಲ. ನಮ್ಗೆ ನೋಟಿಸು ಕೊಟ್ಟಿಲ್ಲ, ಯಾರಿಗೂ ಒಬ್ಬ ವ್ಯಾಪಾರಿಗಳಿಗೂ ನೋಟಿಸ್ ಕೊಟ್ಟಿಲ್ಲ. ಏಕಾಏಕಿ ಕ್ಲೀನ್ ಮಾಡ್ತಾ ಇದಾರೆ. ಇವತ್ತಿನ ಅಯ್ಯಪ್ಪ ನಗರ, KR ಪುರಂ ಎಲ್ಲ ಕ್ಲೀನ್ ಮಾಡಕ್ಕೆ ಬಂದಿದೆ ಗಾಡಿ. ಏನಕ್ಕೆ ಮಾಡ್ತಾ ಇದಾರೆ? ನಾವಿದ್ರೇನೆ ಸರ್ಕಾರ, DCM ಏನ್ ಹೇಳಿದಾರೆ, ನಾವು ಅವ್ರಿಗೆಲ್ಲಕ್ ಮುಂಚೆ ವ್ಯಾಪಾರಿಗಳು ಫುಟ್ಪಾತ್ ಅಲ್ಲಿ ಸಿಗೋ ಊಟ ಕಮ್ಮಿ ರೇಟು ಹೋಟ್ಲ್ಗಳಲ್ಲಿ ಸಿಗಲ್ಲ. ಹೋಟ್ಲಲ್ಲಿ 500 ರೂಪಾಯಿ 600 ರೂಪಾಯಿ ಅಂತಾರೆ, ಫುಟ್ಪಾತ್ ಅಲ್ಲಿ 40-50 ರೂಪಾಯಿ ಅಂತಾರೆ. ಅವರೇ ಹೇಳಿರೋದು. ಮತ್ತೆ ಅವರೇ ಹೇಳಿ ಇವಾಗ ತೆರವುಗೊಳಿಸೋ ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ, ಇದು ನ್ಯಾಯನಾ? ಇದು ನಮ್ಗೆ ನ್ಯಾಯ ಬೇಕು. ಸಿಗೋ ಗಂಟ ನಾವು ಹೋರಾಟ ಮಾಡ್ತೀವಿ, ಎಲ್ಲರೂ ಒಗ್ಗಟ್ಟಾಗಿರ್ತೀವಿ. ಇದೇ ತರ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ.